ನೀನೆಲ್ಲೋ ಹುಚ್ಚ ಅನ್ಸುತ್ತೆ, ಅದಕ್ಕೆ ಏನೋ ಮಾತಾಡ್ತಿದ್ಯಾ. ಇನ್ನು ಮುಂದಾದ್ರೂ ಸ್ವಲ್ಪ ಹುಷಾರಾಗಿ ಹೋಗು. ಇನ್ನೂ ಸ್ವಲ್ಪ ಬದುಕಿರ್ತೀಯ, ಇಲ್ಲದೆ ಹೋದ್ರೆ ಬೀದಿ ಹೆಣ ಆಗ್ತೀಯ. ನಿನ್ನೆ ಅಮೃತ ಬಗ್ಗೆ ನಿಮಗೆಲ್ಲ ಒಂದು ಸತ್ಯ ಹೇಳಕ್ ಬಂದೆ, ಆದರೆ ಹೇಳಕ್ಕಾಗಲಿಲ್ಲ. ಅದಕ್ಕೆ ಎಲ್ಲ ಇದರಲ್ಲಿ ಬರ್ದಿದ್ದೀನಿ. ಈ ಫೋಟೋದಲ್ಲಿರೋ ಹುಡುಗಿ ಯಾರು ಅಂತ ನನಗೆ ಗೊತ್ತಾಗಬೇಕು. ಅಷ್ಟೇ ಅಲ್ಲ, ಇವಳ ಬಗ್ಗೆ ಫುಲ್ ಡೀಟೇಲ್ಸ್ ನನಗೆ ಬೇಕು. ಇಲ್ಲಾಂದರೆ ಫೋಟೋ ತೊಗೊಂಡೋಗಿ ಅಜ್ಜಿ ಅತ್ತೆ ಮುಂದೆ ಇಡ್ತೀನಿ. ನೀನು ಓದ್ಬಿಟ್ಟು ಅವ್ರಿಗೂ ಕೊಡು. ಅಮೃತ ನಾವು ಅನ್ಕೊಂಡಿರೋ ಹಾಗೆ. ಹಾ, ಕರೆಕ್ಟ್, ಹೌದು. ಮುಂದಕ್ಕೆ ಓದು. ಇನ್ನೂ ಇದೆ, ಓದು. ಹಾ, ಓದಿ ಓದಿ. ಇದರಲ್ಲಿ ಇರೋದೆಲ್ಲ ಸುಳ್ಳಲ್ಲ, ಸತ್ಯ. 100ಕ್ಕೆ 100ರಷ್ಟು ಸತ್ಯ. ಅವತ್ತು ಅದನ್ನೇ ಹೇಳಕ್ ಬಂದೆ. ಆದ್ರೆ ಈ ಅಮೃತ ಚಿಕ್ಕಪ್ಪ, ನಾವು ನಿಮ್ಮನ್ನ ತಪ್ಪು ತಿಳ್ಕೊಂಡಿದ್ವಿ. ಐ ಆಮ್ ರಿಯಲಿ ಸಾರಿ. ಈಗಲಾದ್ರೂ ಅರ್ಥ ಆಯ್ತಾ ನಾನು ಯಾರು ಅಂತ? ಹೌದು ಮಾವ, ನೀವು ಅಮೃತ ಬಗ್ಗೆ ಇಷ್ಟೆಲ್ಲ ಒಳ್ಳೆ ಅಭಿಪ್ರಾಯ ಇಟ್ಕೊಂಡಿದ್ದೀರಾ ಅಂತ ನಾನಂತೂ ಕನ್ಸು ಮನಸ್ಸಲ್ಲೂ ಅಂದ್ಕೊಂಡಿರಲಿಲ್ಲ. ಏನು ಹೇಳ್ತಾ ಇದ್ದೀರಾ? ಯಾಕೆ ಚಿಕ್ಕಪ್ಪ ಹೀಗೆ ಕೇಳ್ತಾ ಇದ್ದೀರಾ? ನೀವು ಈ ಪತ್ರದಲ್ಲಿ ಅಮೃತನ ಬಗ್ಗೆ ಇಷ್ಟೆಲ್ಲ ಒಳ್ಳೆ ವಿಚಾರ ಬರೆದಿರೋದು ನೋಡಿದ್ರೆ ನಂಗೆ ತುಂಬ ಸಂತೋಷ ಆಗ್ತಿದೆ. ನೀವು ಪ್ರತಿ ಸರಿನೂ ಅವಳ ಬಗ್ಗೆ ಏನೋ ಹೇಳೋದಕ್ಕೆ ಬಂದಾಗ ನೀವೇನೋ ಅವಳ ಬಗ್ಗೆ ಆಪಾದನೆ ಹೊರಿಸೋದಕ್ಕೆ ಹೇಳ್ತಾ ಇದ್ದೀರಾ ಅಂತ ಅನ್ಕೋತಿದ್ವಿ. ಅಲ್ಲಮ್ಮವ, ಅಮೃತನ ಹೊಗಳೋದು ನಿಜ, ಹಾಗಂತ ಚಿಕ್ಕತೆನ ತೆಗಳೋದು ಯಾವ ನ್ಯಾಯ ಹೇಳಿ? ಎಷ್ಟೇ ಆಗಲಿ ಅವ್ರು ನಿಮ್ಮ ಧರ್ಮಪತ್ನಿ. ಇಷ್ಟು ವರ್ಷ ನಿಮ್ಮ ಜೊತೆ ಸಂಸಾರ ಮಾಡಿದ್ದಾರೆ. ಈಗ ಅವ್ರನ್ನ ಅಮೃತಾಗ ಹೋಲಿಕೆ ಮಾಡೋದು ಸರಿನಾ? ಅಯ್ಯೋ, ನೀವೇನು ಹೇಳ್ತಾ ಇದ್ದೀರೋ ನನಗೊಂದು ಅರ್ಥ ಆಗ್ತಾ ಇಲ್ಲ. ಸಾಕು ಮುಚ್ಚ್ರಿ ಬಾಯ್. ಅವ್ರು ಸರಿಯಾಗಿ ಹೇಳ್ತಾ ಇದ್ದಾರೆ. ನೀವೇನು ಅದ್ರಲ್ಲಿ ಬರ್ದಿದ್ದೀರೋ ಅದನ್ನೇ ಹೇಳ್ತಾ ಇದ್ದಾರೆ. ಏನು ಬರ್ದಿದ್ರಿ? ಕೊಡಲಿ, ತಗೊಳ್ಳಿ. ಏನ್ರಿ, ಅಮೃತ ತುಂಬ ಇನ್ನೋಸೆಂಟಾ, ನಾನು ವೈಲೆಂಟಾ? ಅಮೃತನಂತ ಗುಣ ನಡತೆ ನನಗಿಲ್ವಾ? ಅಂತ ಒಳ್ಳೆ ಮನಸ್ಸು ನನಗಿಲ್ವೇ ಇಲ್ವಾ? ನಾನು ಹೇಗಿರ್ಬೇಕು ಅಂತ ಅಮೃತ ನೋಡಿ ಕಲಿಬೇಕಾ? ನಾನು ಹೇಗಿರ್ಬೇಕು ಅಂತ ಅಮೃತ ನೋಡಿ ತಿಳ್ಕೊಳ್ಬೇಕಾ? ಅಮೃತ ದೇವ್ರಂತ ಹುಡುಗಿ, ಈ ಮನೆಗೆ ಬಂದ ಸೌಭಾಗ್ಯ ಲಕ್ಷ್ಮಿ ಅವಳು. ಏನೋ ಪರಿಸ್ಥಿತಿ ಕಾರಣದಿಂದ ಅವಳನ್ನ ತಪ್ಪು ತಿಳ್ಕೊಂಡ್ಬಿಟ್ಟೆ. ರಾಜಿ ಆದರೂ ನನಗೆ ಬುದ್ಧಿ ಹೇಳಬೇಕಾಗಿತ್ತು. ಕರ್ಮಕ್ಕೆ ಅವಳು ಹೇಳಲಿಲ್ಲ. ದೇವ್ರಂತ ಅಮೃತ ಈ ಮನೇಲಿರೋದು ನನಗಂತೂ ಖುಷಿಯ ವಿಚಾರ. ಅಮೃತ ನಿಮ್ಮ ಮಗಳು ಮಾತ್ರ ಅಲ್ಲ, ನನಗೂ ಮಗಳು ಸಮಾನ.
ಯಾಕೆ ಮಯೂರಿ, ಏನಾಯ್ತು? ಯಾಕೆ ಹೀಗೆ ಹೇಳ್ತಾ ಇದೆಯಾ? ಅತ್ತೆ, ಅರ್ಜುನದು ಯಾರೋ ಅಮೃತ ಅನ್ನೋ ಹುಡುಗಿನ ಇಷ್ಟಪಡ್ತಿದ್ದಾನಂತೆ. ಅದಕ್ಕೆ ಅಂತ ಆ ಹುಡುಗಿದ ಮುಖ ಮುಚ್ಕೊಂಡಿರೋ ಫೋಟೋನು ಮತ್ತೆ ದುಪ್ಪಟ್ಟ ತಂದು ರೂಮಲ್ಲಿ ಇಟ್ಕೊಂಡಿದ್ದಾನತ್ತೆ. ಅದಕ್ಕೆ ಅರ್ಜುನ್ ನನ್ನ ಮದುವೆ ಆಗಲ್ಲ ಅಂತ ಹೇಳ್ತಿರೋದು. ಅಯ್ಯೋ ಹುಚ್ಚಮ್ಮ, ಯಾವ ಕಾಲದಲ್ಲಿದೆಯಾ ನೀನು? ಹಾಂ, ಅವನ ಮಾತನ್ನು ನಂಬ್ಕೊಂಡು ನೀನು ಹೀಗೆ ಅಳ್ತಾ ಇದೆಯಲ್ಲ. ನಮ್ಮ ಕಾಲದಲ್ಲಿ ಹುಡುಗ ಅವ್ನ ಹುಡುಗಿನ ಯಾವಾಗಲೂ ನೋಡಬೇಕು ಅನ್ನೋ ಕಾರಣಕ್ಕೆ ಮುಖ ಕಾಣೋ ಅಂಥದ್ದು ಫೋಟೋ ಇಟ್ಕೊಳ್ತಾ ಇದ್ದ. ಅಂಥದ್ರಲ್ಲಿ ಅರ್ಜುನ್ ಈ ಕಾಲದವನು, ಅದು ಮುಖ ಕಾಣದೇ ಇರೋ ಫೋಟೋನ ಇಟ್ಕೊಂಡಿದ್ದಾನೆ ಅಂದರೆ ನೀನು ಅದನ್ನು ನಂಬ್ತೀಯಾ? ಮತ್ತೆ ಅರ್ಜುನ್ ಹೇಳಿದ್ದು? ಅವನು ನಿನ್ನ ದಾರಿ ತಪ್ಸೋಕ್ಕೆ ಹಾಗೆ ಸುಳ್ಳು ಹೇಳಿದ್ದಾನೆ. ಇಲ್ಲ ಅತ್ತೆ, ಅವ್ನು ಹೇಳಿದ ನಿಜಾನೇ ಇರ್ಬೋದು. ಒಂದು ವೇಳೆ ಅದು ಸತ್ಯನೇ ಆಗಿದ್ರೆ ನೀವು ಏನು ಮಾಡ್ತೀರಾ? ಏನು ಮಾಡೋದು? ಅವನು ಯಾರನ್ನ ಇಷ್ಟಪಟ್ಟಿದ್ದಾನೋ ಅವ್ರ ಜೊತೆ ಮದುವೆ ಮಾಡೋದು ಅಷ್ಟೇ. ಹೀಗಂತೀನಿ ಅಂದ್ಕೊಂಡ್ಯಾ? ಖಂಡಿತ ಇಲ್ಲ. ಆದರೂ ಒಂದು ಮಾತು, ನಾನೀಗ ಹೇಳ್ತೀನಿ ಅಂತ ನೊಂದ್ಕೋಬೇಡ. ಈ ಮನೆಗೆ ಸೊಸೆ ಯಾರಾಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಈ ತಿಂಗಳಲ್ಲಿ ಅರ್ಜುನ್ ನನಗೆ ಮದುವೆ ಆಗಬೇಕು. ಯಾಕೆಂದರೆ ಅವನಿಗಿರೋ ಸರ್ಪದೋಷ ಪರಿಹಾರ ಆಗಬೇಕು. ಅದು ನಮಗೆ ಮುಖ್ಯ ಅಷ್ಟೇ. ಅಜ್ಜಿ, ನೀವು? ಹೌದು ಕಣೆ ಮಯೂರಿ, ಅತ್ತೆಮ್ಮ ಹೇಳ್ತಾ ಇರೋದು ನಿಜ. ಆದರೆ ನೀನು ನಮ್ಮನೆ ಸೊಸೆಯಾಗಿ ಬರಬೇಕು ಅನ್ನೋದು ನಮ್ಮ ಆಸೆ. ಅರ್ಜುನ್ದು 1000 ಕತೆ ಇರಲಿ, ಅದೆಲ್ಲ ನಮಗೆ ಬೇಕಾಗಿಲ್ಲ. ನಿನ್ನ ಜೊತೆಗೆ ಮದುವೆ ಮಾಡ್ತೀವಿ. ಅಜ್ಜನ್ನ ನಾನು ಮಾತ್ರ ಬೇರೆಯವಳನ್ನ ಮದುವೆ ಆಗಕ್ಕೆ ಬಿಡಲ್ಲ. ಅವನನ್ನು ನಾನೇ ಮದುವೆ ಆಗಬೇಕು. ನನ್ನ ಬಿಟ್ಟು ಬೇರೆಯವಳನ್ನ ಹೇಗೆ ಮದುವೆ ಆಗ್ತದೆ ನಾನು ನೋಡೇ ಬಿಡ್ತೀನಿ. ಪ್ರಾಣ ತೆಗೆದು ಬಿಡ್ತೀನಿ ಎಲ್ಲಾರ್ದು. ಮಯೂರಿ, ತುಂಬ ಸಾಫ್ಟ್ ಅಂದ್ಕೊಂಡಿದ್ದೀರಲ್ಲ. ಇಲ್ಲಿವರೆಗೂ ನಾನು ತಾಳ್ಮೆಯಿಂದ ಇದ್ದಿದ್ದು ಅರ್ಜುನ್ ನನಗೆ ಸಿಗಲಿ ಅನ್ನೋ ಒಂದೇ ಕಾರಣಕ್ಕೆ. ಇಲ್ಲ ಅಂದಿದ್ರೆ ಈ ಮಯೂರಿ ರಿಯಾಕ್ಷನ್ನೇ ಬೇರೆ ಇರ್ತಾ ಇತ್ತು. ಅಮ್ಮ, ಬಾ ಅಮೃತ, ಕಾಫಿ ಏನಾದರೂ ಬೇಕಿತ್ತಾ? ತಿಂಡಿ ಆದರೆ ಇನ್ನೂ ಅರ್ಧ ಗಂಟೆ ಲೇಟ್ ಆಗತ್ತೆ. ಅದೆಲ್ಲ ಏನೂ ಬೇಡ. ನಿನ್ನೆ ರಾತ್ರಿ ನಾನು ನಿಮ್ಮ ಹತ್ರ ಏನೇನೋ ಮಾತಾಡಿ ನಿಮ್ಮ ಮನಸ್ಸಿಗೆ ನೋವಾಗೋ ಹಾಗೆ ಮಾಡಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ದಿಕ್ಕಿಲ್ದಿರೋ ನನ್ನನ್ನು ಈ ಮನೆ ಕರ್ಕೊಂಡು ಬಂದ್ರಿ, ಆಶ್ರಯ ಕೊಟ್ರಿ. ಅದಕ್ಕಿಂತ ಹೆಚ್ಚಾಗಿ ನೀವು ತಾಯಿಯಾಗಿ ನನಗೆ ಮಗಳ ಸ್ಥಾನ ಕೊಟ್ರಿ. ಆದರೆ ನಾನು ನಿಮಗೆ ಮಗಳ ಪ್ರೀತಿ ಕೊಡೋದಕ್ಕಾಗ್ತಿಲ್ಲ. ಹಾಗೆಲ್ಲ ಏನೂ ಇಲ್ಲಮ್ಮ, ಯಾಕಾಗಿ ಮಾತಾಡ್ತೀಯ? ನೀ ನನಗೆ ಮಗಳಾಗಿ ಬಂದು ನನಗಿದ್ದ ಕೊರಗನ್ನ ನೀಗಿಸ್ತೋಳು ನೀನು. ಇಲ್ಲ ಅಮ್ಮ, ನಾನು ಎಂದೂ ಹಾಗೆ ನಡ್ಕೊಂಡಿಲ್ಲ. ಯಾಕೆಂದರೆ ನನ್ನಿಂದ ಈಗಲೂ ನಾನು ಹೆತ್ತ ಅಪ್ಪ ಅಮ್ಮನ ಪ್ರೀತಿ ಮರೆಯೋದಕ್ಕಾಗ್ತಾಯಿಲ್ಲ. ಅವರು ಪ್ರತಿ ಕ್ಷಣ ನನ್ನ ನೆನಪಿಗೆ ಬರ್ತಾರೆ. ಅವ್ರ ನೆನಪಿಂದ ನನಗೀಗಲೂ ಹೊರಗಡೆ ಬರೋದಕ್ಕಾಗ್ತಿಲ್ಲ. ಏನು ಮಾಡಲಿ ಅಮ್ಮ ನಾನು? ಅಮೃತ, ನಿನ್ನ ತಂದೆ ತಾಯಿ ನೆನಪಿಂದ ಆಚೆ ಬಾ ಅಂತ ನಾನು ಯಾವತ್ತೂ ಹೇಳಿಲ್ಲಮ್ಮ. ಹಳೆ ನೆನಪುಗಳು ಮನಸ್ಸಿಗೆ ಖುಷಿ ಕೊಡುತ್ತೆ ಅಂದರೆ ಅದನ್ನು ನೆನಪು ಮಾಡ್ಕೋಬೇಕು. ಆದರೆ ದುಃಖನೇ ತುಂಬಿರೋ ಹಳೆ ನೆನಪಾದರೆ ಆದಷ್ಟು ಅದನ್ನು ಮರೆಯೋದಕ್ಕೆ ಪ್ರಯತ್ನ ಪಡಬೇಕಮ್ಮ. ನನಗೇನು ಅನಿಸುತ್ತೆ ಗೊತ್ತಾ ಅಮೃತ, ನೀನು ನಿನ್ನ ತಂದೆ ತಾಯಿ ನೆನಪು ಮಾಡಿಕೊಂಡು ಕಣ್ಣು ತುಂಬಿಕೊಂಡಾಗೆಲ್ಲ ನಾನು ನಿನಗೆ ತಾಯಿ ಪ್ರೀತಿ ಕೊಡೋದ್ರಲ್ಲಿ ಸೋತಿದ್ದೀನಿ ಅನ್ನೋ ಭಾವ ಕಾಡುತ್ತೆ. ಅದಕ್ಕೆ ನೀನು ಇನ್ನು ಮುಂದೆ ಕ್ಷಮಿಸಿ ಅಮ್ಮ. ನಾನು ಬೇಕು ಅಂತ ಹಾಗೆ ನಡ್ಕೊಳ್ಳಲ್ಲ. ಇದ್ದಕ್ಕಿದ್ದ ಹಾಗೆ
ನನ್ನ ಮನಸ್ಸು ದುರ್ಬಲ ಆಗುತ್ತೆ. ಆ ಕ್ಷಣನೇ ಅಪ್ಪ ಅಮ್ಮನ ನೆನಪು ಕಾಡುತ್ತೆ. ದಯವಿಟ್ಟು ನಾನು ಈ ವರ್ತನೆಯಿಂದ ತಪ್ಪು ತಿಳ್ಕೊಬೇಡಿ. ಅಯ್ಯೋ ಅಮೃತ, ನಾನು ಯಾವತ್ತೂ ನಿನ್ನ ಬಗ್ಗೆ ಆ ರೀತಿಯೆಲ್ಲ ಯೋಚನೆ ಮಾಡಲ್ಲಮ್ಮ. ನೀನು ಏನು ಅನ್ನೋದು ನನಗೆ ಅರ್ಥ ಆಗಿದೆ. ಸರಿ, ನಾನು ಸ್ವಲ್ಪ ಶಿವನ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ದೇವಸ್ಥಾನಕ್ಕ? ಯಾಕೀಗ? ಅಲ್ಲಿ ಒಬ್ಬರು ಸಾಧುಗಳಿದ್ದಾರೆ, ಅದಕ್ಕೆ ಅವ್ರನ್ನ ಮಾತಾಡಿಸಿ ಅವ್ರ ಆಶೀರ್ವಾದ ತಗೊಂಡು ಬರ್ತೀನಿ. ಅವ್ರನ್ನ ನೋಡಿ ಅವ್ರ ಜೊತೆ ಮಾತಾಡಿದ್ರೆ ಮನಸ್ಸು ನಿರಾಳ ಆಗುತ್ತೆ ಅಮ್ಮ. ಓಹೋ, ನೀನು ಹೋಗ್ತಾ ಇರೋದು ಶಿವನ ದೇವಸ್ಥಾನಕ್ಕೋ ಅಥವಾ ಹಾವುಗಳೇ ತುಂಬಿಕೊಂಡಿರೋ ತಕ್ಷಕವನಕ್ಕೋ? ಹೌದು, ತಕ್ಷಕವನಕ್ಕೆ ಹೋಗೋ ದಾರಿಯಲ್ಲಿ ಸಿಗುತ್ತಲ್ಲ ಆ ಶಿವನ ದೇವಸ್ಥಾನಕ್ಕೆ. ಯಾಕೆ ನೀವು ಆ ದೇವಸ್ಥಾನಕ್ಕೆ ಬರಬೇಕು ಅಂತಿದ್ದೀರಾ? ಬರೋ ಹಾಗಿದ್ರೆ ಬನ್ನಿ, ನಂದೇನು ಅಭ್ಯಂತರ ಇಲ್ಲ. ಅದು ನಾನು ನೋಡಿ, ನಿನ್ನೆ ಮೊನ್ನೆ ಬಂದಿರೋ ಹುಡುಗಿ ಗೊತ್ತಾಗುತ್ತೆ ನೀವೆಂಥವ್ರು ಅಂತ. ವಯಸ್ಸಿಗೆ ತಕ್ಕಂಗೆ ಗಂಭೀರವಾಗಿರಬಾರ್ದಾ? ಅದು ಹಾಗಲ್ಲ ಕಣೆ ರಾಜಿ. ಈಗ ನೀವು ಬಾಯ್ ಮುಚ್ಕೊಂಡು ಸುಮ್ಮನೆ ನಿಂತ್ಕೊಳ್ತಿರೋ ಇಲ್ವೋ? ಅಮೃತ, ನನಗೆ ನೀನು ಸಂತೋಷವಾಗಿರೋದು ಮುಖ್ಯ. ನೀನು ಎಲ್ಲಿಗೆ ಬೇಕಾದರೂ ಹೋಗ್ಬಾ, ನಾನು ಬೇಡ ಅಂತ ಹೇಳಲ್ಲ, ಹಾಗೆ ಯಾಕೆ ಅಂತ ಕೂಡ ಕೇಳಲ್ಲ. ಆಯ್ತಮ್ಮ, ನಾನೀಗ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಆಮೇಲೆ ಹೊರಡ್ತೀನಿ. ಸರಿಮ್ಮ, ನಿನ್ನಿಷ್ಟ, ಹೋಗ್ಬಾ. ಒಂದು ಮಾತು ಹೇಳೋದು ಉಳಿದಿತ್ತು. ನೀನು ಯಾರೇ ಆಗಿರು, ನಿನ್ನ ಹಿನ್ನೆಲೆ ಏನೇ ಆಗಿರಲಿ, ಅದು ಎಷ್ಟೇ ಭಯಂಕರವಾಗಿರಲಿ, ನೀ ನನ್ನ ಮಗಳು ಅನ್ನೋದು ಮಾತ್ರ ಆ ದೇವ್ರ ಕೈಯಿಂದ ಕೂಡ ತಪ್ಪಿಸೋದಕ್ಕಾಗಲ್ಲ. ತಾಯಿಗೆ ಮಮತೆ ಕೊಟ್ಟು ಮಗಳಮ್ಮ ನೀನು. ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಅಷ್ಟೆ. ಅಮ್ಮ, ಶಂಭೋ ಹರ ಹರ ಮಹಾದೇವ ಭಿಕ್ಷಾಂದೇಹಿ. ಅದಕ್ಕೆ ಯಾರೋ ಬಿಗ್ ಸ್ಟೋನ್ ಬಂದಿದ್ದಾನೆ, ಏನಾದ್ರೂ ಇದ್ರೆ ಹಾಕಿ. ಹಾ ರುದ್ರ, ಬಂದೆ. ಅಹಂಕಾರದ ಪೊರೆ ಕಣ್ಣನ್ನ ಮುಚ್ಚಿಸಿ ಬಿಟ್ಟಿದೆ. ಅದು ಮಣ್ಣಾಗಿ ಹೋಗೋ ತನಕ ಬೆಳಕಿನ ದಾರಿ ಕಾಣೋಕ್ ಸಾಧ್ಯವೇ ಇಲ್ಲ. ಎಲ್ಲ ಶಿವನಿಚ್ಛೆ. ರುದ್ರ, ಇವ್ರು ಭಿಕ್ಷುಕರಲ್ಲ, ಸಾಧುಗಳು. ಕ್ಷಮಿಸಿ ಸ್ವಾಮಿ, ನನ್ನ ಮೈದ್ನ ನಿಮ್ಮನ್ನ ಭಿಕ್ಷುಕ ಅಂತ ಕರೆದ್ಬಿಟ್ಟ. ತಿಳಿದೇ ಹಾಗೆ ಕರೆದಿದ್ದಾನ ಅವನು. ಅವನು ನಿಮ್ಮನ್ನ ನೋಡದೆ ಹಾಗೆ ಹೇಳಿದ್ದಾನೆ. ಹಸುವಿನ ಹಾಲು ಕುಡಿದವರ ಬುದ್ಧಿ ಚುರುಕು, ಎಮ್ಮೆ ಹಾಲು ಕುಡಿದವರ ಬುದ್ಧಿ ಮಂದ ಅಂತ ಹೇಳ್ತಾರೆ. ಭೈರವನಂಥ ಗುರುವಿನ ಶಿಷ್ಯನ ನಡವಳಿಕೆ ಇದಕ್ಕಿಂತ ಚುರುಕಾಗಿರೋಕೆ ಹೇಗೆ ಸಾಧ್ಯ? ಗುರುವಿನಂತೆ ಶಿಷ್ಯ, ಅವನದೇ ಅಹಂಕಾರ, ಅವನದೇ ನಡವಳಿಕೆ. ಸ್ವಾಮಿ, ನಿಮ್ಮ ಮಾತನ್ನ ಕೇಳ್ತಾ ಇದ್ರೆ ನೀವು ತುಂಬಾ ತಿಳಿದವರು ಅಂತ ಅನ್ಸುತ್ತೆ. ಅದಕ್ಕೆ ನಾನೊಂದು ವಿಷಯ ಕೇಳಬೇಕು. ತಿಳಿದಿದೆ ತಾಯಿ, ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅನ್ನೋದು ತಿಳಿದಿದೆ. ನೀವು ನೋಡಿದ ಕನ್ಯೆಯನ್ನ ನಿಮ್ಮ ಮಗ ಮದುವೆ ಆಗೋದಕ್ಕೆ ಒಪ್ತಾ ಇಲ್ಲ. ಇದರಿಂದ ನಿಮ್ಮ ಅತ್ತೆ ಉಪವಾಸ ಇದ್ದಾರೆ. ಅದು ಪ್ರಾಣದ ಹಂಗು ತೊರೆದು. ಇದೇ ಅಲ್ವೇ ನಿಮ್ಮ ಚಿಂತೆ?
ಹೌದು ಸ್ವಾಮಿ. ಚಿಂತೆ ಬೇಡ ತಾಯಿ. ಇಷ್ಟರಲ್ಲಿ ನಿಮ್ಮ ಚಿಂತೆಗೆ, ನಿಮ್ಮ ಸಮಸ್ಯೆಗೆ ಒಂದು ಪರಿಹಾರ ಸಿಕ್ಕೇ ಸಿಕ್ಕುತ್ತೆ. ಹೇಗೆ ಸಿಗುತ್ತೆ ಸ್ವಾಮಿ ಪರಿಹಾರ? ನನ್ನ ಮಗ ನಾವು ನೋಡಿರೋ ಹುಡುಗಿನ ಮದುವೆ ಆಗ್ತಾನಾ? ತಾಯಿ, ನಾವು ಬೆಳೆದ ಮರದ ಹಣ್ಣುಗಳನ್ನ ನಾವೇ ತಿಂತೀವಿ ಅಂತ ನಮಗೆ ತಿಳಿದಿರುತ್ತಾ? ಆ ಹಣ್ಣುಗಳು ಯಾರ್ಯಾರು ತಿನ್ನಬೇಕು ಅಂತ ಯೋಗ ಇರುತ್ತೋ ಅವರವರ ಪಾಲಿಗೆ ಹೋಗ್ತದೆ. ಹಾಗೆ ನಿಮ್ಮ ಮಗ ಯಾರನ್ನ ಮದುವೆ ಆಗಬೇಕು, ಯಾವಾಗ ಮದುವೆ ಆಗಬೇಕು ಎಲ್ಲ ಶಿವನಿಚ್ಛೆ. ಯಾವಾಗ ಮದುವೆ ಆಗಬೇಕು ಎಲ್ಲ ಶಿವನಿಚ್ಛೆ. ಆ ಪರಶಿವನ ಚಿತ್ತದಂತೆ ನಡೆಯುತ್ತೆ. ಒಟ್ಟಿನಲ್ಲಿ ನಿಮ್ಮ ಸಮಸ್ಯೆಗೆ ಪರಿಹಾರ ಸಿಕ್ಕಿ ನಿಮ್ಮ ಬಾಳು ಭವ್ಯವಾಗುತ್ತೆ. ಓಂ ನಮಃ ಶಿವಾಯ. ಒಳ್ಳೆಯದಾಗಲಿ ತಾಯಿ. ರುದ್ರ, ಈಗ ಬಂದ ಸ್ವಾಮಿಗಳು ಸಾಮಾನ್ಯದವರಲ್ಲ, ಮಹಾನ್ ಶಕ್ತಿವಂತರು, ಜ್ಞಾನಿಗಳು. ನಾನು ನಮ್ಮ ಅರ್ಜುನ್ ವಿಷಯನ ಕೇಳೋದಕ್ಕಿಂತ ಮುಂಚೆನೇ ಎಲ್ಲ ಗೊತ್ತಿರೋ ಹಾಗೆ ಅವನ ಮದುವೆ ವಿಷಯ, ಅತ್ತೆಮ್ಮ ಉಪವಾಸ ಕೂತಿರೋದು ಎಲ್ಲದನ್ನು ಎಷ್ಟು ಸರಿಯಾಗಿ ಹೇಳಿದ್ರು ಗೊತ್ತಾ? ಅಷ್ಟೇ ಅಲ್ಲ, ನಿನ್ನ ಗುರು ಭೈರವ ಬಾಬಾ ಅಂತ ತುಂಬ ಕರೆಕ್ಟಾಗಿ ಹೇಳಿದ್ರು. ಎಲ್ಲೋ ಇದ್ಕೊಂಡು ನಮ್ಮನೆ ವಿಷಯನೆಲ್ಲ ಇಷ್ಟು ಸರಿಯಾಗಿ ಹೇಳ್ತಾ ಇದ್ದಾರೆ ಅಂದರೆ ಅವ್ರು ಎಷ್ಟು ದೊಡ್ಡ ಜ್ಞಾನಿಗಳಿರಬಹುದು ಅಂತ ನೀನೇ ಲೆಕ್ಕ ಹಾಕು. ಅಂಥವ್ರನ್ನ ಹೋಗಿ ನೀನು ಭಿಕ್ಷುಕ ಅಂದ್ಬಿಟ್ಟಿಯಲ್ಲಪ್ಪ. ಹೌದಾ? ಅವ್ರು ಎಲ್ಲಿಗೆ ಹೋದ್ರು ಅದಕ್ಕೆ? ಈಗ ತಾನೇ ಹೊರಗೆ ಹೋದ್ರು ಅವರು. ಇವನು ನಿನ್ನೆ ನನ್ನ ಕಾರ್ಗೆ ಅಡ್ಡ ಬಂದಿದ್ನಲ್ಲ, ಅದೇ ಹುಚ್ಚ ಇದ್ದಾಗಿದ್ದಾನೆ. ಇವನಿಗೆ ನಮ್ಮನೆ ವಿಷಯ ಎಲ್ಲ ಹೇಗೆ ಗೊತ್ತು? ಏಯ್ ನಿಂತ್ಕೊಳ್ಳೋ, ನಿನಗೆ ಹೇಳ್ತಾ ಇರೋದು ನಿಂತ್ಕೋ ಅಂತ. ನೀನು ನನ್ನ ಗುರುವಿನ ಬಗ್ಗೆ ಹೇಳಿದ್ಯಂತೆ, ಅವ್ರ ಬಗ್ಗೆ ನಿನಗೆ ಗೊತ್ತೋ? ಯಾರು ನೀನು ನನ್ನ ಗುರುವಿನ ಬಗ್ಗೆ ಹೇಳಿದ್ಯಂತೆ, ಅವ್ರ ಬಗ್ಗೆ ನಿನಗೆ ಗೊತ್ತೋ? ಯಾರು ನೀನು? ಅವನೊಬ್ಬ ದುಷ್ಟ. ಕಪಟ ಮಂತ್ರಗಳನ್ನು ಕಲಿತು ಅದನ್ನು ಇನ್ನೊಬ್ಬರ ಮೇಲೆ ಪ್ರಯೋಗಿಸಿ ಮನುಷ್ಯತ್ವವನ್ನೇ ಹಾಳು ಮಾಡ್ತಿರೋ ದುರುಳ. ನೀನು ಅವನ ಸಹವಾಸ ಬಿಡು, ಆಗ ಉದ್ಧಾರ ಆಗ್ತೀಯ. ಇಲ್ಲ ಇನ್ನಷ್ಟು ಕುಗ್ಗಿ ಹೋಗ್ತೀಯ. ಎಲ್ಲದಕ್ಕಿಂತ ನಿನ್ನ ಅಮೂಲ್ಯವಾದ ಜೀವನವನ್ನು ಹಾಳು ಮಾಡ್ಕೊಳ್ತೀಯ. ಸಾಕು ನಿಲ್ಸು ನಿನ್ನ ಬಿಟ್ಟಿ ಉಪದೇಶ. ಮನೆ ಮನೆ ಭಿಕ್ಷೆ ಬಿಡೋ ನಿನ್ನಂತವನು ನನಗೆ ಬುದ್ಧಿ ಹೇಳ್ತೀಯಾ? ಸ್ವಾಭಿಮಾನ ಬಿಟ್ಟು ಭಿಕ್ಷೆ ಬೇಡೋ ನಿನ್ನಂತವನಿಂದ ನಾನು ಬುದ್ಧಿ ಹೇಳಿಸ್ಕೋಬೇಕಾ? ಅಷ್ಟು ದಿಮಾಕ ನಿನಗೆ? ಹೋಗೋ, ಇನ್ನೊಂದು ಸಲ ನನ್ನ ಕಣ್ಣು ಮುಂದೆ ಕಾಣಿಸ್ಕೋಬೇಡ. ಬುದ್ಧಿಗೇಡಿಗಳಿಗೆ ಬುದ್ಧಿ ಹೇಳಿದರೆ ಅರ್ಥ ಆಗೋದಿಲ್ಲ. ಕಲ್ಲಿಗೆ ಹೇಗೆ ಉಳಿಪೆಟ್ಟು ಬೀಳದೆ ಶಿಲ್ಪ ಆಗೋಲ್ವೋ ಹಾಗೆ ನಿನಗೂ ಪೆಟ್ಟು ಬೀಳದೆ ಮನುಷ್ಯನಾಗೋಲ್ಲ. ಸಾಕು ಸುಮ್ಮನೆ ರಯ್ಯ. ವೇದಾಂತಿ ಥರ ಮಾತಾಡಿದ್ರೆ ನಿನ್ನ ಮಾತಿಗೆ ನಾನು ಮರಳಾಗಲ್ಲ.
ಒಂದು ಹೊತ್ತಿದ್ರೆ ಇನ್ನೊಂದು ಹೊತ್ತಿಗೆ ಪರದಾಡೋ ನೀನು ನನಗೆ ಬುದ್ಧಿ ಕಲಿಸ್ಕೊಡ್ತೀಯಾ? ನನಗೆ ಜೀವನದ ಪಾಠ ಕಲಿಸ್ಕೊಡ್ತೀಯಾ? ಹೋಗೋಗೋ. ದುರುಳನ ಬುದ್ಧಿಗೆ ಧೂಳು ಮೆತ್ತುಕೊಂಡಿದೆ. ಅದು ನಾಶ ಆಗುವವರೆಗೂ ಬುದ್ಧಿ ಮಾತು ಮನಸ್ಸಿಗೆ ನಾಟೋದಿಲ್ಲ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅಲ್ಲ, ನೋಡೋದಕ್ಕೆ ಒಳ್ಳೆ ಭಿಕ್ಷುಕನ ಹಾಗೆ ಕಾಣ್ತಾನಲ್ಲ, ಇಷ್ಟೊಂದೆಲ್ಲ ವಿಷಯ ಇವನಿಗೆ ಹೇಗೆ ಗೊತ್ತು? ಅದು ಬಾಬನ ಬಗ್ಗೆನೂ ತಿಳ್ಕೊಂಡಿದ್ದಾನಲ್ಲ. ಯಾರು ಇವನು?